ಉಡುಪಿ ಜಿಲ್ಲೆಯಲ್ಲೂ ಕೂಡ ರಣಮಳೆ. ಕಾಪುವಿನಲ್ಲಿ ಅಪಾಯದ ಮಟ್ಟ ಮೀರಿ ಹರಿದಿದೆ ಪಾಪನಾಶಿನಿ ನದಿ. ಕಾರ್ಕಳ ಹೆಬ್ರಿಯಲ್ಲಿ ಸ್ವರ್ಣ ನದಿಯಿಂದ ನೆರೆ ಆತಂಕ ಈಗ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಶಾಲೆಗಳಿಗೆ ರಜೆ ಕೂಡ ಘೋಷಣೆ ಮಾಡಿದೆ. ಉಡುಪಿ ಜಿಲ್ಲೆಯಲ್ಲಿ ರಣಮಳೆ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತೀವಿ. ಹೇಳಿತ್ತು ಹವಾಮಾನ ಇಲಾಖೆ ಒಂದು 3-4 ದಿನ ಎಕ್ಸ್ಟ್ರಾ ಆಗುತ್ತೆ. ಆ್ಯಕ್ಚುಲಿ ನಿನ್ನೆಯವರೆಗೂ ಕೂಡ ರೆಡ್ ಅಲರ್ಟ್ ಅಂತ ಇತ್ತು, ಬಟ್ ಅದರ ನಂತರ ಹೇಳಿದರು ಇನ್ನೊಂದು 3-4 ದಿನ ರೆಡ್ ಅಲರ್ಟ್ ಅಂತಲೇ ಹೇಳಿದರು. ಅದರ ಪರಿಣಾಮವಾಗಿ ಈಗ ಅದರ ಆರ್ಭಟ ಶುರುವಾಗಿದೆ. ಕೇರಳ ಮುಟ್ಟಿದ ನಂತರ ಕರ್ನಾಟಕದ ಕರಾವಳಿ ಭಾಗಗಳಲ್ಲೂ ಕೂಡ ಈ ರೆಡ್ ಅಲರ್ಟ್ ಇದ್ದಿದ್ದು. ಸೊ ಅದರ ಪರಿಣಾಮ ಕಾಪುವಿನಲ್ಲಿ ಈ ಥರ ಕರ್ಕೊಂಡು ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಕ್ಷರಶಃ ಉಡುಪಿ ಜಿಲ್ಲೆಗೆ ಮುಂಗಾರಿನ ಹೊಡೆತ ಬೀಳ್ತಾ ಇದೆ. ಉಡುಪಿಯಲ್ಲೇ ಅತಿ ಹೆಚ್ಚು ಮಳೆ ಬಿದ್ದಿರುವಂಥದ್ದು ಉದ್ಯಾವರದಲ್ಲಿ. ಸುಮಾರು 240 ಮಿಲಿಮೀಟರ್ ಕೆಲವೇ ಗಂಟೆಗಳಲ್ಲಿ ಸಂಜೆಯಿಂದ ಬೆಳಗ್ಗೆ 6 ಗಂಟೆಯ ನಡುವೆ ಬಿದ್ದಿರುವಂತಹ ವಿಪರೀತ ಮಳೆ. ಆ ಮಳೆಯ ಪ್ರಮಾಣದಲ್ಲಿ ನದಿ ಎಷ್ಟರ ಮಟ್ಟಿಗೆ ತುಂಬಿಕೊಂಡಿದೆ ಅನ್ನೋದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ನಾವು ಇದು ಉದ್ಯಾವರ ಪಾಪನಾಶಿನಿ ಹೊಳೆಯ ಸುತ್ತಮುತ್ತಲ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಒಂದು ನಡುಗಡ್ಡೆಗಳು ಅಲ್ಲಲ್ಲಿ ನಿರ್ಮಾಣ ಆಗಿದೆ. ಯಾಕಂದರೆ ಬ್ರಿಡ್ಜ್ ಕಾಮಗಾರಿಯ ಸಂದರ್ಭ ಅಲ್ಲಿ ಮಣ್ಣನ್ನು ಹಾಕಲಾಗಿತ್ತು, ಅಲ್ಲೆಲ್ಲ ನಡುಗಡ್ಡೆ ನಿರ್ಮಾಣ ಆಗಿದೆ. ನಾವು ಈ ಪಾಪನಾಶಿನಿ ನದಿಯ ಆಸುಪಾಸಿನ ಮನೆಗಳು ಯಾವ ಆತಂಕದಲ್ಲಿದೆ, ಕಟ್ಟಡಗಳು ಯಾವ ಆತಂಕದಲ್ಲಿದೆ ಅನ್ನೋದನ್ನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೇವೆ. ಅಂದರೆ ನದಿಯ ಮಟ್ಟ ಅಂಗಳದವರೆಗೂ ಕೂಡ ಹರಿದಿದೆ ಅನ್ನುವಂಥದ್ದು. ಆ ಭಾಗದಲ್ಲಿ ಸೇಫ್ ಪ್ಲೇಸ್ ಇದೆ, ಬಟ್ ನದಿಯ ಭಾಗ ಅಂದರೆ ಆ ಮನೆಗಳು ಮತ್ತು ಆ ಕಟ್ಟಡದ ಎದುರು ಭಾಗ ಅದು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಕಳೆದ ಬಾರಿ ಆಗಸ್ಟ್ ತಿಂಗಳಲ್ಲಿ ವಿಪರೀತವಾದ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಈ ಥರದ ವಾತಾವರಣ ನಿರ್ಮಾಣ ಆಗಿತ್ತು. ಅಂದರೆ ಸುತ್ತಮುತ್ತ ಇರುವಂಥ ಸಾವಿರಾರು ಮನೆಗಳು ಕೂಡ ಒಂಥರದ ಆತಂಕದಲ್ಲಿ ಇರುವಂಥದ್ದು. ಹಾಗಾಗಿ ಮಳೆ ಮುಂದುವರೆದ್ರೆ ಇದೇ ಥರ ಮತ್ತಷ್ಟು ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದು. ಜಿಲ್ಲೆಯಾದ್ಯಂತ ಇವತ್ತು ರೆಡ್ ಅಲರ್ಟ್ ಇದೆ. ಅದರ ಜೊತೆಗೆ ಶಾಲೆಗಳಿಗೆ ರಜೆಗಳನ್ನು ನೀಡಿದ್ದಾರೆ. ಒಂದು ದಿವಸ ಮಾತ್ರ ಶಾಲೆ ಆರಂಭವಾಗಿತ್ತು, ಮಾರನೇ ದಿವಸವೇ ರಜೆ ಕೊಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಇದರ ಪಕ್ಕದಲ್ಲೇ ಉದ್ಯಾವರ ಪಾಪನಾಶಿನಿ ಹೊಳೆಯ ಪಕ್ಕದಲ್ಲೇ ಇರುವಂಥದ್ದು ಮಠದ ಕುದುರು ಅನ್ನುವಂಥದ್ದು. ಸುತ್ತವೂ ಕೂಡ ನದಿಯ ನೀರು. ಆ ನಡುವೆ ಸುಮಾರು 50ರಷ್ಟು ಮನೆಗಳನ್ನು ಕಟ್ಟಿಕೊಂಡು ಜನ ಜೀವನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯ ಸುತ್ತಮುತ್ತಲ ವಾತಾವರಣ ಹೇಗಿದೆ ಅನ್ನೋದನ್ನು ನಾವು ತೋರಿಸ್ತೇವೆ. ನಾವು ನೋಡ್ಬೋದು, ನಾವು ನಿಂತಿರೋ ಜಾಗ ಮಾತ್ರ ರಸ್ತೆ, ಸುತ್ತಲೂ ಕೂಡ ನದಿ ಆವರಿಸಿಕೊಂಡಿರುವಂಥದ್ದು. ನಡುಗಡ್ಡೆಯ ಮಾದರಿಯಲ್ಲಿ ಅಂದರೆ ತೋಟಗಳಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಇದೇ ಥರ ಮುಂದುವರೆದ್ರೆ ಈ ಮನೆಗಳಿಗೂ ಕೂಡ ನೀರು ಬರ್ತದೆ ಅನ್ನುವಂಥದ್ದು. ಅದರ ಜೊತೆಗೆ ಅವರು ಫಿಶಿಂಗನ್ನು ಮತ್ತು ಮರಳು ತೆಗೆಯೋದನ್ನೇ ಇಲ್ಲಿ ಒಂದು ಜೀವನ ಕ್ರಮವಾಗಿ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ನದಿಗಳಲ್ಲೇ ಈ ದೋಣಿಗಳನ್ನು ಬಿಟ್ಟು ಎಲ್ಲರೂ ಕೂಡ ಮನೆಯನ್ನು ಸೇರ್ಕೊಂಡಿದ್ದಾರೆ. ಕಾರ್ಮೋಡ ಮುಸುಕಿದ ವಾತಾವರಣ ಇದೆ. ಹೆಬ್ರಿ ಮತ್ತು ಕಾರ್ಕಳ ಭಾಗದಲ್ಲಿ ವಿಪರೀತವಾದ ರೈನ್ಫಾಲ್ ಆಗ್ತಾ ಇದೆ. 100 ಮಿಲಿಮೀಟರ್ನಷ್ಟು ಕಳೆದ 2-3 ದಿವಸಗಳಿಂದ ಮಳೆ ಬೀಳ್ತಾ ಇರೋದ್ರಿಂದ ಅದರ ಎಫೆಕ್ಟ್ ಅದು ನೇರವಾಗಿ ಉಡುಪಿ ಜಿಲ್ಲೆಯ ಮೇಲೆ ಅಂದರೆ ಉಡುಪಿ ನಗರದ ಮೇಲೆ ಬೀಳ್ತದೆ. ಯಾಕಂದರೆ ಎಲ್ಲ ನದಿಗಳು ಕೂಡ ಅರಬ್ಬಿ ಸಮುದ್ರವನ್ನು ಸೇರುವ ಧಾವಂತದಲ್ಲಿ ಅದು ಉಡುಪಿ ಕಾಪು ಭಾಗಕ್ಕೆ ಹರಿದು ಬರ್ತದೆ. ಹಾಗಾಗಿ ಇದೇ ಥರ ಮಳೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಇನ್ನು 2-3 ದಿವಸ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟನ್ನು ಹವಾಮಾನ ಇಲಾಖೆ ವಿಸ್ತರಿಸಿದೆ. ಹಾಗಾಗಿ ನದಿ ಮತ್ತು ಸಮುದ್ರ ಪಾತ್ರದಲ್ಲಿ ಜನ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು. ಮತ್ತೊಂದು ದಾಖಲೆಯ ಮಳೆ ಬಿದ್ದಂತಹ ಉದ್ಯಾವರದಲ್ಲಿ ಅಂದರೆ ಈ ಹಿಂದಿನ ಲೆಕ್ಕಾಚಾರವನ್ನು ತೆಗೆದುಕೊಂಡರೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಭಾರೀ ಮಳೆ ಬೀಳ್ತಾ ಇತ್ತು. ಆದರೆ ಇದು ಕಡಲ ತೀರಕ್ಕೆ ಹತ್ತಿರವಿರುವ ಕೇವಲ 10-15 ಕಿಲೋಮೀಟರ್ ದೂರ ಇರುವಂಥ ಉದ್ಯಾವರದಲ್ಲೂ ಕೂಡ ಭಾರೀ ಮಳೆ ಬಿದ್ದು ದಾಖಲೆ ನಿರ್ಮಾಣ ಆಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.